ನಮಸ್ತೆ ರೈತ ಬಾಂಧವರೇ. ನನ್ನ ಹೆಸರು ದೀಪಕ್ ಮುತ್ತಣ್ಣ ಅಂತೇಳಿ. ನಾನು ಕೊಡಗಿನ ಭಾಗದಿಂದ ಬಂದಿದ್ದೀನಿ. ಇವಾಗ ನಾನು ಮೈಸೂರು ಜಿಲ್ಲೆಯ ಹಿಲ್ವಾಲ ಹೋಬಳಿಯ ಆನಂದೂರು ಎಂಬ ಗ್ರಾಮದ ಒಬ್ಬ ಮಾದರಿ ರೈತರಾದಂಥ ಚಿಕ್ಕ ಯಜಮಾನರಾದಂಥ ರವಿಕುಮಾರ್ ಸರ್ ಅವರಿಗೆ ನಾವೇನು ಮಾಡಿದ್ವಿ, ಸೌತೆಕಾಯಿ ಬೆಳೆಗೆ ನಮ್ಮ ರೈಸಸ್ ಇಂಡಿಯಾ ಮಾರ್ಕೆಟಿಂಗ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ನ ಸಮೃದ್ಧ ಆಗ್ರದ ಒಂದಷ್ಟು ಪ್ರಾಡಕ್ಟ್ಗಳನ್ನ ಏನು ಮಾಡಿದ್ವಿ, ನಾವು ಕೊಟ್ಟಿದ್ವಿ. ಮೊದಲನೇದಾಗಿ ಈ ಏನು ನಾಟಿ ಮಾಡಿದ್ದಾರೆ ಸೌತೆಕಾಯಿ ನಾಟಿ ಮಾಡೋತ್ತಿಗೆ ಭೂ ಪ್ರೊಟೆಕ್ಟರ್ನ ಕೊಟ್ಟಿದ್ವಿ. ತದನಂತರ ಏನು ಹುಳಗಳು ಹೊಡೆದಿತ್ತು ಆವಾಗ ನಾವು ವಿರಾಟ್ ಮತ್ತು ಫೋರ್ಸ್ ಅದರ ಜೊತೆಗೆ ಸೂಪರ್ ಕ್ಯಾಪ್ಚರ್ನ ಏನು ಮಾಡಿದ್ವಿ, ಸಿಂಪಡಣೆ ಮಾಡಿದ್ವಿ. ತದನಂತರ ಏನು ಬೂದಿ ರೋಗ ಬಂದಿತ್ತು, ಬೂದಿ ರೋಗ ಬಂದಾಗಲೂ ಸಮೇತ ನಾವು ವಿರಾಟ್ ಫೋರ್ಸ್ ಮತ್ತು ಗ್ರೋ ಅದ್ಭುತನ ಸೂಪರ್ ಕ್ಯಾಪ್ಚರ್ ಜೊತೆಗೆ ನಾವು ಏನು ಮಾಡಿದ್ವಿ, ಸ್ಪ್ರೇನ ಕೂಡ ಮಾಡಿದ್ವಿ. ಆ ಒಂದು ಏನು ಇದಿದೆ ರೋಗ ರುಜಿನಗಳು ಆಗಲೇ ಕಂಟ್ರೋಲ್ ಆಗಿದೆ. ಅದರ ಜೊತೆಗೆ ಬೆಳೆನೂ ಕೂಡ ಉತ್ತಮ ರೀತಿಯಲ್ಲಿ ಬಂದು ಪ್ರತಿಯೊಂದು ಗಂಟಿನ ಭಾಗದಲ್ಲೂ ಕೂಡ ನೀವೇನು ಮಾಡ್ಬೋದು, ಈ ಒಂದು ಸೌತೆಕಾಯಿ ಮಿಡಿನ ನೋಡ್ಬೋದು. ಪ್ರತಿಯೊಂದು ಗಂಟಿನ ಭಾಗದಲ್ಲೂ ಇಲ್ಲಿದೆ ನೋಡಿ, ಈ ಗಂಟಲ್ಲೂ ಕೂಡ ಇದೆ, ಈ ಗಂಟಲ್ಲೂ ಕೂಡ ಇದೆ, ಇಲ್ಲೂ ಕೂಡ ಇದೆ, ಇಲ್ಲೂ ಕೂಡ ಇದೆ. ಪ್ರತಿ ಗಂಟಿನಲ್ಲೂ ಕೂಡ ಈ ರೀತಿಯಾದಂಥ ಒಂದು ಅದ್ಭುತ ರೀತಿಯಲ್ಲಿ ಏನಾಗ್ತಿದೆ, ಒಂದು ಸೌತೆಕಾಯಿ ಮಿಡಿನ ಕಟ್ಕೊಂಡು ಚೆನ್ನಾಗಿ ಅದು ಬೆಳೀತಾ ಇದೆ. ಇಲ್ಲಿ ನೋಡ್ಬೋದು ಸಾಕಷ್ಟು ಇಳುವರಿನ ನೋಡ್ಬೋದು. ಸೌತೆಕಾಯಿ ಗಾತ್ರನ ನೋಡ್ಬೋದು, ಪ್ರತಿ ಗಂಟಲ್ಲೂ ಕೂಡ ಇಳುವರಿನ ನೋಡ್ಬೋದು. ಅದ್ರ ಜೊತೆಗೆ ಸಿಹಿಯಾಗಿರೋಂಥದ್ದು, ಪ್ರತಿ ಸೌತೆಕಾಯಿನೂ ಕೂಡ ಸಿಹಿಯಾಗಿರೋಂಥದ್ದು ಎಷ್ಟು ಅದ್ಭುತವಾಗಿ ಬಂದಿದೆ ಅಂತ ನೋಡಿ ರೈತ ಬಾಂಧವರೇ. ಈ ಒಂದು ನಮ್ಮ ಸಮೃದ್ಧ ಆಗ್ರದ ಪ್ರಾಡಕ್ಟ್ನ ಬಳಕೆ ಮಾಡಿ ಯಾವ ರೀತಿಯಾದಂಥ ಒಂದು ಬೆಳೆನ ತೆಗೆದಿದ್ದಾರೆ, ಇಳುವರಿನ ತೆಗೆದಿದ್ದಾರೆ ಅಂತೇಳಿ ನಮ್ಮ ಮಾದರಿ ರೈತರಾದಂಥ ರವಿ ಸರ್ ಅವರ ಬಾಯಿಂದನೇ ಕೇಳೋಣ. ನಮಸ್ತೆ ರವಿಕುಮಾರ್ ಸರ್. ನಾನು ಒಳ್ಳೆ ಇಳುವರಿ ಬಂದಿದೆ. ನಾನು ಯಾವ್ಯಾವ ಪ್ರಾಜೆಕ್ಟ್ನ ಯೂಸ್ ಮಾಡೋಕ್ಕಾಯ್ತು ಅವ್ರು ಯಾವ ಥರ ಹೇಳಿದರು ಅದೇ ಥರ ಆ ಪ್ರಾಜೆಕ್ಟ್ನ ಯೂಸ್ ಮಾಡೋದ್ರಿಂದ ಒಳ್ಳೆ ಬೆಳೆ ಬಂತು. ಒಳ್ಳೆ ಇಳುವರಿನೂ ಕೂಡ ನನಗೆ ಚೆನ್ನಾಗಿ ಬರ್ತಾ ಇದೆ. ಇನ್ನೂ ಈಗಾಗಲೇ ನನ್ನ ಖರ್ಚು ಏನು ಮಾಡಿದರೆ ಅದ್ರ ಅರ್ಧ ಭಾಗ ಕೂಡ ನನಗೆ ಲಾಭ ಬಂದಿದೆ. ಖರ್ಚಿನ ಮೇಲೆ ಅರ್ಧ ಲಾಭ ಆಗಿದೆ. ಇನ್ನೂ ಬರೋದೆಲ್ಲ ಇನ್ನೂ ಹೆಚ್ಚಿನ ರೀತಿಯ ಲಾಭನೇ. ನಮಗೆ ಮಾರ್ಕೆಟ್ ರೇಟು ಹೆಂಗೆ ಸಿಗುತ್ತೆ ಏನೋ ಗೊತ್ತಿಲ್ಲ. ಇಳುವರಿ ಅಂತೂ ಚೆನ್ನಾಗಿ ಬಂದಿದೆ. ಇಳುವರಿ ಆ ಥರ ಒಳ್ಳೆ ಅದ್ಧೂರಿಯಾಗಿ ಇಳುವರಿ ಬಂದಿದೆ. ನನಗೆ ಆ ಈಚಿನ ನೋಡಿ ಒಂಥರ ಸಂತೋಷ ಆಯಿತು. ಪ್ರತಿಯೊಂದು ಕೌಟ್ಲಲ್ಲಿ ಒಂದು ಕುಡಿ ಎಲ್ಲಿ ಹೋಗುತ್ತೆ, ಎಲ್ಲಿ ಕೌಂಟ್ಲಿ ಎಲೆ ಬಂದಿರುತ್ತೆ ಅಂಥ ಕುಡಿಲೆಲ್ಲ ಕೂಡ ಈಚು ಕಾಣ್ತಾ ಇದೆ. ಈಗಲೂ ಕೂಡ ಈಗಾಗಲೇ 2 ಕಟಾವು ಮಾಡಿದ್ದೀನಿ. 2 ಕಟಾವು ಮಾಡಿ ನಾನು ಏನು ಖರ್ಚು ಮಾಡಿದೆ, ಖರ್ಚು ಆಗಿ ಅದರಲ್ಲಿ ಖರ್ಚಿನ ಮೇಲೆ ಅದೇನು ಬಂದಿತ್ತು ಅದರಲ್ಲಿ ಅರ್ಧ ಲಾಭ ತೆಗ್ದಿದ್ದೀನಿ ನಾನೀಗ. ಅದು ಇನ್ನೂ ಅದೇ ಬರೋಂಥದ್ದು ಗಿಡ ಇನ್ನೂ ಇದೆ. ಇನ್ನೂ ಒಂದು 3 ಕಟಾವಿಂದ 4 ಕಟಾವು ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸಿಗುತ್ತೆ. ಇಲ್ಲಿ ನೋಡ್ತಾರೆ, ಈಚೆ ನೋಡ್ತಾರೆ, ನನಗೆ ಇನ್ನೂ 4 ಕಟಾವು ಸಿಗುತ್ತೆ. ಇನ್ನೂ ಹೆಚ್ಚಿನ ರೀತಿ ಲಾಭ ಸಿಗುತ್ತೆ. ಇದನ್ನು ಎಲ್ಲ ರೈತರು ಇದನ್ನು ಬಳಸ್ಬೋದು. ಅದು ನಮ್ಮ ಬಳಕೆ ಅಂದರೆ ನಮ್ಮ ಕಾಸ್ಟ್ಲಿ ಅನ್ನೋದೆಲ್ಲ ರೋಗಗಳನ್ನ ಅವಾಯ್ಡ್ ಮಾಡ್ಕೊಂಡು ನಾವು ಇಂಗ್ಲೀಷ್ ಮೆಡಿಸನ್ನ ಅವಾಯ್ಡ್ ಮಾಡ್ಕೊಂಡು ಹೋದರೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ನಮ್ಮ ವೆಲ್ತು ಚೆನ್ನಾಗಿರ್ತದೆ. ಇದು ಇಂಗ್ಲೀಷ್ ಮೆಡಿಸನ್ ಅಲ್ಲ, ಇದು ಒಳ್ಳೆ ಮೆಡಿಸನ್. ಏನು ನಾವು ಕೂಡ ಕುಡಿಬೋದು ಆ ಥರ ಇದೆ ಮೆಡಿಸನ್ನು. ನಾನು ಇದನ್ನು ಬೂದಿ ರೋಗ ಹೊಡೆದ್ಬಿಟ್ಟು ನೋಡಿ ಏನು ಹೋಗುತ್ತಾ ಅಂತ ಅನುಮಾನದಲ್ಲೇ ಹೊಡೆದೆ. ಅದು 2 ದಿನಕ್ಕೆ ಅದು ಕಂಟ್ರೋಲೇ ಬಂತು. ಅದು ಮೇಲಕ್ಕೆ ಹತ್ತಲೇ ಇಲ್ಲ. ಅದು ಈಗ ಗಿಡನೂ ಚೆನ್ನಾಗಿ ಕುಡಿ ಅಂತೂ ಸೂಪರಾಗಿ ಬರುತ್ತೆ. ಮುಂದೆ ಬೆಳವಣಿಗೆ ಕುಡಿ ಇನ್ನೂ ಕೂಡ ಈಗೆಲ್ಲ ನಾಟಿ ಮಾಡಿರೋ ಗಿಡ ಕುಡಿಗೆ ಅದೇ ಥರ ಇದೆ. ಈಗಲೂ ಕೂಡ ಚೆನ್ನಾಗಿದೆ ಬೆಳೆ. ಯಾರಾದರೂ ರೈತರು ಬಳಸಿದ್ರೆ ಇದನ್ನು ಬಳಸ್ಬೋದು. ನಾನು ಸ್ವಲ್ಪ ಕಾಸ್ಟ್ಲಿ ಅನಿಸ್ಬೋದು ರೈತ ಬಂದವರೇ. ನೋಡಿ ಇಲ್ಲಿ ಕೂಡ ಏನಾಗಿದೆ, ಉತ್ತಮ ರೀತಿಯಲ್ಲಿ ಫಸಲನ್ನು ಕೂಡ ತೊಗೊಂಡಿದ್ದಾರೆ. ಆಲ್ರೆಡಿ 2 ಕಟಾವನ್ನು ಕೂಡ ಮಾಡಿದ್ದಾರೆ. ಈಗ 3ನೇ ಕಟಾವಿಗೆ ನಾಳೆ ನಾಡೋದರಲ್ಲಿ ಅವರು ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ನೋಡಿ ಇಲ್ಲೂ ಕೂಡ ಉತ್ತಮ ರೀತಿಯಲ್ಲಿ ಆದಂಥ ಇಳುವರಿನೂ ಕೂಡ ನೋಡ್ಬೋದು. ಇಲ್ಲಿ ನೋಡಿ ಪ್ರತಿಯೊಂದು ಗಂಟಿನ ಭಾಗದಲ್ಲೂ ಕೂಡ ಏನಾಗ್ತಾ ಇದೆ, ಇಳುವರಿನೂ ಕೂಡ ಕಾಣ್ತದೆ. ಸಾಕಷ್ಟು ಮಿಡಿಗಳು ಕೂಡ ಕಾಣ್ತದೆ. ಇಲ್ಲೂ ಕೂಡ ನೋಡಿ ಎಷ್ಟಿದೆ ಅಂತೇಳಿ ಅಂತ 1 2 3 4 5 6 7 8 ಹೀಗೆ 9 10 ಸಾಕಷ್ಟು ಏನಾಗಿದೆ ಇಳುವರಿನೂ ಕೂಡ ನೋಡ್ತಾ ಇರ್ಬೋದು. ಇನ್ನು ಅವರು ರವಿ ಸರ್ ಅವರ ಬಾಯಿಂದ ಏನು ಕೇಳ್ತಾ ಇದ್ದೀವಿ ಅಂತಂದರೆ, ಇನ್ನು ನಾನು ಒಂದು 3 ರಿಂದ 4 ಕಟಾವನ್ನು ಕೂಡ ಇದರಲ್ಲಿ ಪಡಿತೀನಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ ಎಷ್ಟಿದೆ ಅಂತ 1 2 3 4 5 6 7 8 9 ಲೆಕ್ಕನೂ ಕೂಡ ಮಾಡಲಿಕ್ಕೆ ಸಾಧ್ಯ ಆಗದಷ್ಟು ಏನಾಗ್ತಿದೆ ಇಳುವರಿನ ಕೂಡ ನಾವು ಇಲ್ಲಿ ಈ 38-40 ಡಿಗ್ರಿ ಸೆಲ್ಸಿಯಸ್ ಏನಿದೆ ಈ ಟೆಂಪ್ರೇಚರ್ಲ್ಲೂ ಕೂಡ ಈ ಇಳುವರಿನ ನೋಡ್ಬೋದು. ಅಂತಂದರೆ ನಮ್ಮ ಪದಾರ್ಥ ಯಾವ ರೀತಿ ಕೆಲಸ ಮಾಡ್ತಿದೆ ಅಂತ ನಾವೇನು ಮಾಡಿದ್ದೀವಿ, ರವಿಕುಮಾರ್ ಸರ್ ಅವರ ಬಾಯಿಂದನೇ ಕೇಳಿದ್ದೀವಿ. ಇವತ್ತು ಸೌತೆಕಾಯಲ್ಲೂ ಕೂಡ ಒಂದು ಒಳ್ಳೆ ರಿಸಲ್ಟ್ ಅಂತ ಹೊಡಿದ್ದಾರೆ. ಇದಕ್ಕಿಂತ ಮೊದಲು ನಮ್ಮ ರವಿಕುಮಾರ್ ಸರ್ ಅವರು ಕಲ್ಲಂಗಡಿಗೂ ಕೂಡ ಹಾಕಿದ್ರು. ಅದರಲ್ಲೂ ಕೂಡ ಒಂದು ಉತ್ತಮ ರೀತಿಯ ಒಂದು ರಿಸಲ್ಟ್ನ ಕೂಡ ತಗೊಂಡಿದ್ದಾರೆ. ಒಳ್ಳೆ ಸೈಜನ್ನು ಬಂದಿದೆ, ಒಳ್ಳೆ ಸೀನು ಇದೆ, ಒಳ್ಳೆ ರೀತಿಯಲ್ಲಿ ಇಳುವರಿನೂ ಕೂಡ ತಗೊಂಡಿದ್ದಾರೆ. ಈ ಒಂದು
ಬೆಳೆಗಳಿಗೆ ಏನು ಮಾಡಿದ್ದಾರೆ, ನಮ್ಮ ಗ್ರೇಟ್ ಲೀಡರ್ ಆದಂಥ ಲಕ್ಷ್ಮೀ ಮೇಡಮ್ ಅವರು ರವಿಕುಮಾರ್ ಸರ್ ಅವ್ರನ್ನ ಪರಿಚಯ ಮಾಡಿಸಿ ಅವರ ಬೆಳೆಗಳಿಗೆ ಏನು ಮಾಡಿದ್ದಾರೆ, ಈ ಒಂದು ಪದಾರ್ಥನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇವತ್ತು ರವಿಕುಮಾರ್ ಸರ್ ಅವರು ಏನು ಹೇಳ್ತಿದ್ದಾರೆ ಅಂತಂದರೆ, ನಿಮ್ಮ ಪದಾರ್ಥ ಸಾವಯವ ಪದಾರ್ಥ ಆದಂಥ ಸಮೃದ್ಧ ಆಗ್ರದ ಪ್ರಾಡಕ್ಟ್ನ ನಾನು ಯೂಸ್ ಮಾಡಿ ಉತ್ತಮ ರೀತಿಯಾದಂಥ ಒಂದು ಇಳುವರಿಯನ್ನು ತೊಗೊಂಡಿದ್ದೇನೆ. ಮಾರ್ಕೆಟಲ್ಲಿ ಗ್ರಾಹಕರು ಅಥವಾ ಒಬ್ಬ ಮಧ್ಯವರ್ತಿ ಏನು ಹೇಳ್ತಿದ್ದಾರೆ, ಒಳ್ಳೆ ರೀತಿಯಲ್ಲಿ ಒಂದು ಚೆನ್ನಾಗಿ ಬಂದಿದೆ, ಒಳ್ಳೆ ಈ ಒಂದು ಇಳುವರಿ ಏನಿದೆ, ಸೌತೆಕಾಯಿ ಚೆನ್ನಾಗಿದೆ, ತಿನ್ನಲಿಕ್ಕೂ ಕೂಡ ಸಿಹಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ರವಿಕುಮಾರ್ ಸರ್ ಅವರು ಇನ್ನು ಮುಂದೆ ಪ್ರತಿಯೊಂದು ಬೆಳೆಗೂ ಕೂಡ ನಾನು ಇದನ್ನು ಬಳಕೆ ಮಾಡ್ತೀನಿ, ಇದು ಚೆನ್ನಾಗಿದೆ, ಎಲ್ಲ ರೈತರು ಕೂಡ ಇದನ್ನು ಬಳಕೆ ಮಾಡಿ ಲಾಭನೂ ಕೂಡ ಪಡ್ಕೊಳ್ಳಿ ಅಂತೇಳಿ ಹೇಳ್ತಾ ಇದ್ದಾರೆ. ಇಷ್ಟೊಂದು ಅದ್ಭುತವಾದಂಥ ಒಂದು ಪದಾರ್ಥನ ನಾನು ಇಂಟರ್ವ್ಯೂ ಮಾಡೋದಕ್ಕೆ ನನಗೆ ರೈಸರ್ಸ್ ಇಂಡಿಯಾ ಮ್ಯಾನೇಜ್ಮೆಂಟಿಗೂ, ರೈಸರ್ಸ್ ಇಂಡಿಯಾದ ಕಂಪನಿಯ ಎಲ್ಲ ಲೀಡರ್ಗಳಿಗೂ ಕೂಡ, ನನ್ನ ಟ್ರೈನರ್ಸ್ಗೆ ಸಂತೋಷ್ ಬಿ ಸರ್ ಅವರಿಗೂ ಕೂಡ ನಾನು ಧನ್ಯವಾದ ಹೇಳ್ತಾ ಈ ಒಂದು ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಧನ್ಯವಾದ. ಧನ್ಯವಾದ ರವಿಕುಮಾರ್ ಸರ್.